ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಡೆವಲಪರ್ ಸಾಕಷ್ಟು ಇದಾವೆ. ಅದರಲ್ಲಿ ನಾವು ಯಾವ್ದು ಯೂಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಯಾವ್ದನ್ನ ತಗೋಬೇಕು, ಎಷ್ಟು ವಾಲ್ಯೂಮ್ ಎದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಕ್ ಬಂದಿದ್ದೀನಿ. ಸೊ ನಿಮ್ಗೆ ಏನೇ ಎನ್ಕ್ವೈರಿ ಇದ್ರು, ಏನೇ ಡೌಟ್ಸ್ ಇದ್ದು ಕಾಮೆಂಟ್ ಸೆಕ್ಷನ್ಲಿ ಕೇಳೋದನ್ನ ಅಂತೂ ಮರೆಯಕ್ಕೆ ಹೋಗ್ಬೇಡಿ. ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಏನಪ್ಪಾ ಅಂದ್ರೆ ಡೆವಲಪರ್ ಅಲ್ಲಿ ನಿಮಗೆ 4 ತರದ್ದು ಡೆವಲಪರ್ ಸಿಗುತ್ತೆ. ಒಂದು ನಿಮಗೆ ವಾಲ್ಯೂಮ್ ಹೇಳ್ತೀನಿ ನೋಡಿ. ಒಂದು 10 ವಾಲ್ಯೂಮ್ ಇರುತ್ತೆ, ಇನ್ನೊಂದು 20 ವಾಲ್ಯೂಮ್ ಇರುತ್ತೆ, ಇನ್ನೊಂದು 30 ವಾಲ್ಯೂಮ್ ಇರುತ್ತೆ, ಇನ್ನೊಂದು 40 ವಾಲ್ಯೂಮ್ ಇರುತ್ತೆ. ಏನಪ್ಪಾ ಇದೆಲ್ಲ ಅಂತೇಳಿ ನೀವು ಅನ್ಕೋಬಹುದು. ಸೊ ಹೊಸದಾಗಿ ಏನಾದ್ರು ಕಲಿತಾ ಇದ್ದೀರಾ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಆಗೋದು ಸಹಜ. ಬಟ್ ನಾ ಹೇಳೋಂಥ ವಿಷಯಗಳನ್ನ ಕರೆಕ್ಟಾಗಿ ನೀವೇನಾದ್ರೂ ನೋಡಿ ಫಾಲೋ ಮಾಡಿದ್ರಂದ್ರೆ ಡೆಫಿನೆಟ್ಲಿ ಕೆಲಸಗಳು ಚೆನ್ನಾಗಿ ಆಗ್ತವೆ. ಸೊ ಏನಪ್ಪಾ ಅಂದ್ರೆ 10 ವಾಲ್ಯೂಮ್ ನಮಗೆ ಯಾಕೆ ಯೂಸ್ ಆಗುತ್ತೆ? ಕಲರ್ ಅನ್ನ ಡಿಪಾಸಿಟ್ ಮಾಡೋಕೆ, ರೂಟ್ ಟಚ್ ಅಪ್ ಮಾಡೋಕೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಏನಪ್ಪಾ ಅಂದ್ರೆ ಇವಾಗ ಇಚಿನೆಸ್ ಇದೆ ಅನ್ಕೊಳ್ಳಿ, ಅವರಿಗೆ ಏನಾದ್ರೂ ಕಲರ್ ಮಾಡೋ ಟೈಮ್ನಲ್ಲಿ ಅವರಿಗೆ ಇಚಿನೆಸ್ ಬರೋದಾಗ್ಲಿ, ಇಲ್ಲಾಂದ್ರೆ ಮುಖ ಎಲ್ಲ ಬಾವು ಬರೋದಾಗ್ಲಿ, ಅವ್ರಿಗೆಲ್ಲ ತರ ಪ್ರಾಬ್ಲಮ್ ಆಗುತ್ತಲ್ಲ, ಅವಾಗ ನಾವು ಕಡಿಮೆ ವಾಲ್ಯೂಮ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ 20 ವಾಲ್ಯೂಮ್ ಸಿಗುತ್ತೆ. ಅದು ಸಹ ನೀವು ರೂಟ್ ಟಚ್ ಅಪ್ಗೆ ಕಲರ್ನ ಡಿಪಾಸಿಟ್ ಮಾಡೋಕೆ ಯೂಸ್ ಮಾಡಬೇಕು. ನೀವು 30-40 ಇದಾವಲ್ಲ, ನೀವು ಏನ್ ಮಾಡ್ಬೇಕು, ಕಲರ್ ಅನ್ನ ಲಿಫ್ಟಿಂಗ್ ಮಾಡೋಕೆ ನಾವು ಯೂಸ್ ಮಾಡ್ತೀವಿ. ಇವು ಏನು 10-20 ಹೇಳಿದ್ನಲ್ಲ, ನಿಮ್ಗೆ ಸ್ಕ್ಯಾಲ್ಫಿಗೆ ಅಷ್ಟೇ ಯೂಸ್ ಮಾಡಕ್ಕೆ ನಾ ಹೇಳಿರೋದು. ಲೆಂತ್ಗೆ ಏನಿದೆಯಲ್ಲ, ನೀವು 30 ಮತ್ತೆ 40 ಯೂಸ್ ಮಾಡ್ಬೋದು. ಇದನ್ನ ನೀವು ರೂಟಿಗೆ ಹಚ್ಚಂಗಿಲ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ನ. ಸೊ ಇವಾಗ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ 30 ಮತ್ತೆ 40 ಇದೇನು ಯೂಸ್ ಮಾಡಬೇಕು ನಾವು? ಹೇರ್ಸಿನ ಲೆಂತಿಗೆ ನಾವು ಕಲರ್ನ ಚೇಂಜ್ ಮಾಡಬೇಕು. ಹೈಲೈಟಿಂಗ್ ಮಾಡ್ಬೇಕಂದ್ರೆ ನೀವೇನ್ ಮಾಡಬೇಕು, ಟ್ಯೂಬ್ ಕಲರ್ನ ನೀವು ಇದ್ರ ಜೊತೆ ಮಿಕ್ಸ್ ಮಾಡಿ ಹೇರ್ ಕಂಡೀಷನ್ನ ನೋಡ್ಕೊಂಡು ನೀವು ಎಷ್ಟು ವಾಲ್ಯೂಮ್ ತಗೋಬೇಕು ಅಂತೇಳಿ ನೀವು ಡಿಸೈಡ್ ಮಾಡಿ. ತೆಳುವಾಗಿತ್ತಂದ್ರೆ ನೀವೇನ್ ಮಾಡಿ 30 ವಾಲ್ಯೂಮ್ ಇಂದನೂ ಕೆಲಸ ಆಗುತ್ತೆ. ಇಲ್ಲ ದಪ್ಪ ಇದೆ, ತಿಕ್ಕಿದೆ ಅಂದ್ರೆ ನೀವು 40 ವಾಲ್ಯೂಮ್ನ ತಗೋಬೇಕಾಗುತ್ತೆ. ಸೊ ಇದ್ರದ್ದೆಲ್ಲ ಕಂಪ್ಲೀಟ್ ವಿಡಿಯೋ ಬರುತ್ತೆ, ವರಿ ಮಾಡಬೇಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಾಲ್ಯೂಮ್ಸ್ ಬಗ್ಗೆ ಅಷ್ಟೇ ತಿಳ್ಕೊಳ್ಳಿ. ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ನಾನು ಫುಲ್ ಆಗಿ ಹೇಳಿದ್ನಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರನೇ ಹಂತವಾಗಿ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ, ತುಂಬಾ ಹೆಲ್ಪ್ ಆಗ್ಲಿ ಅಂತ. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ರಲ್ಲ, ನಿಮಗೆ ಹೆಲ್ಪ್ ಆಗ್ಲಿ ಅಂತ ನಾನು ನಿಮ್ಗೆ ಇಷ್ಟೆಲ್ಲ ತಿಳಿಸ್ತಾ ಇರೋದು. ಸೊ ಯಾರೆಲ್ಲ ಬ್ಯೂಟಿಷಿಯನ್ ಕಲಿಬೇಕಂತ ಇದ್ದಾರೆ, ಆಸಕ್ತಿ ಇದಾರಲ್ಲ, ಅವ್ರಿಗೆ ಮಾತ್ರ ಈ ವಿಡಿಯೋನ ಶೇರ್ ಮಾಡೋದಂತ ಮರಿಬೇಡ್ರಿ. ನೆಕ್ಸ್ಟ್ ಲೈಕ್ ಮಾಡ್ರಿಪ್ಪ, ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿದ್ರಂದ್ರೆ ಈ ತರಾನೇ ನಿಮ್ಗೆ ಇನ್ನೂ ಸಾಕಷ್ಟು ನಾಲೆಜಬಲ್ ವಿಡಿಯೋನ ನಾನು ನಿಮ್ಗೆ ತಗೊಂಬರ್ತೀನಿ, ಕನ್ನಡದಲ್ಲಿ ತಗೊಂಬರ್ತೀನಿ. ಯಾಕಂದ್ರೆ ಕನ್ನಡದಲ್ಲಿ ಹೇಳೋರು ಕಡಿಮೆ ಇದ್ದಾರೆ. ಸೊ ಅದಕ್ಕೆ ನಾನು ನಿಮ್ಗೋಸ್ಕರನೇ ಹೇರ್ ಆರ್ಟಿಸ್ಟು. ಸೊ ಹೇರಿನ ಬಗ್ಗೆ ಏನೇ ಡೌಟ್ಸ್ ಇರಲಿ ನೀವು ಡೆಫಿನೆಟ್ಲಿ ನನಗೆ ಕೇಳ್ಬೋದು. ಆಮೇಲೆ ಪರ್ಸ್ನಲಿ ಆಗಿ ನೀವು ನನ್ನ ಹತ್ರ ಕಲೀಲೂಬಹುದು. ಹೆಂಗ ಅವಸ್ಥೆ ಇರುತ್ತೆ ನಿಮಗೆ, ಆಮೇಲೆ ನಿಮ್ಗೆ ಕಲಿಬೇಕಾಗಿರುವಂತ ಪ್ರಾಡಕ್ಟ್ಸು ಆಮೇಲೆ ಎಲ್ಲ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಇತ್ತಂದ್ರೆ ಡೆಫಿನೆಟ್ಲಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ. ನೋಡಿಪ್ಪ, ನಿಮ್ಗೆ ವಾಲ್ಯೂಮ್ ಬಗ್ಗೆ ಅಂತೂ ಗೊತ್ತಾಗಿದೆ. ರೂಟಿಗೆ ಬಂದ್ಬಿಟ್ಟು 10-20 ವಾಲ್ಯೂಮ್ನ ಯೂಸ್ ಮಾಡಿ, ಲೆಂತಿಗೆ ಬಂದ್ಬಿಟ್ಟು 30-40 ಯೂಸ್ ಮಾಡಿ, ಆಮೇಲೆ ಹೇರ್ ಅಕಾರ್ಡಿಂಗ್ ನೀವು ಯೂಸ್ ಮಾಡಿ. ಓಕೆನಾ?